ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 12ರ ಮೊದಲ ನಾಮಿನೇಷನ್ ಪ್ರಕ್ರಿಯೆ ಮುಗಿದಿರುವಂಥದ್ದು ಸ್ನೇಹಿತರೆ. ಸೊ ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಎಲ್ಲರೂ ಕೂಡ ಒಂದು ಒಂಟಿ ಸ್ಪರ್ಧಿಯನ್ನ ನಾಮಿನೇಟ್ ಮಾಡಬೇಕು, ಜೊತೆಗೆ ಜಂಟಿ ಸ್ಪರ್ಧಿಯನ್ನ ನಾಮಿನೇಟ್ ಮಾಡಬೇಕು. ಈ ಮೂಲಕ ಒಬ್ಬೊಬ್ರು ಮೂರು ಜನರನ್ನ ನಾಮಿನೇಟ್ ಮಾಡ್ದಂಗಾಗತ್ತೆ. ಅದರ ಜೊತೆಗೆ ಜಂಟಿ ಅಂತ ಬಂದಾಗರೂ ಕೂಡ ಜಂಟಿಯಾಗಿ ಒಬ್ರು ನಾಮಿನೇಟ್ ಅನ್ನ ಮಾಡಬೇಕು, ಒಂಟಿಯನ್ನ, ಹಾಗೆ ಜಂಟಿಯಾಗಿ ಒಬ್ರನ್ನ ನಾಮಿನೇಟ್ ಮಾಡಬೇಕಾಗತ್ತೆ. ಸೊ ಈ ಮೂಲಕ ಬಿಗ್ ಬಾಸ್ ಸೀಸನ್ 12ರ ನಾಮಿನೇಷನ್ ಪ್ರಕ್ರಿಯೆ ಮುಗಿದಿರುವಂತದ್ದು ಸ್ನೇಹಿತರೆ. ಎಲ್ಲರೂ ಒಬ್ಬೊಬ್ಬರ ಹೆಸರನ್ನ ತಗೊಂಡಿದ್ದಾರೆ. ಹಾಗಾದ್ರೆ ಈ ಬಾರಿ ಯಾರು ಎಲಿಮಿನೇಟ್ ಆಗ್ತಾರೆ, ಸೊ ಯಾರೆಲ್ಲ ನಾಮಿನೇಟ್ ಆದ್ರು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಒಂಟಿ ಜಂಟಿ ಅನ್ನುವಂತ ಟಾಸ್ಕ್ ಅನ್ನ ಬಿಗ್ ಬಾಸ್ ಮಂದಿಗೆ ಕೊಟ್ಟಿರುವಂತದ್ದು ಬಿಗ್ ಬಾಸ್. ಸೊ ಈ ಮೂಲಕ ನಿನ್ನೆ ಆಟವನ್ನ ಆಡಿಸ್ತಾರೆ. ಇವತ್ತ ಆಟ ರದ್ದು ಕೂಡ ಆಗಿರುವಂಥದ್ದು. ಸೊ ಇದಕ್ಕೆ ಕಾರಣ ಧನುಷು, ಕಾಕ್ರೋಚು, ಇವೆಲ್ಲದರ ಬಗ್ಗೆ ಒಂದಷ್ಟು ಚರ್ಚೆಗಳು ಬಿಗ್ ಬಾಸ್ ಮನೆಯಲ್ಲಾಯಿತು, ಜಗಳಗಳಾಯಿತು. ಸೊ ನಿರ್ಣಾಯಕರು ಕರೆಕ್ಟ್ ಆಗಿರಲಿಲ್ಲ, ಸೊ ಅವ್ರು ಕರೆಕ್ಟಾಗಿ ಡೆಸಿಷನ್ ತಗೊಂಡಿಲ್ಲ, ಈ ರೀತಿಯಾಗಿ ಒಂದಷ್ಟು ಚರ್ಚೆಗಳಾಯಿತು. ಅದಾದಮೇಲೆ ಬಿಗ್ ಬಾಸ್ ಈ ಬಾರಿಯ ನಾಮಿನೇಷನ್ ಪ್ರಕ್ರಿಯೆ ಶುರುವಾಗಲಿ ಅಂತ ಹೇಳ್ತಾರೆ. ಸೊ ಈ ಮೂಲಕ ಎಲ್ಲರೂ ಕೂಡ ಒಬ್ಬೊಬ್ಬರನ್ನ ನಾಮಿನೇಟ್ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಸೊ ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಒಂಟಿಗಳ ಟೀಮ್ ಅಂತ ಬಂದಾಗ, ಸೊ ಒಂಟಿಯಲ್ಲಿ ಧನುಷ್ ಗೌಡ ನಾಮಿನೇಟ್ ಆಗಿದ್ದಾರೆ ಸ್ನೇಹಿತರೆ. 6ರಿಂದ 7 ಓಟ್ಗಳು ಬಿದ್ದಿರುವಂಥದ್ದು. ಸೊ ಈ ಮೂಲಕ ಇವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗೋದಕ್ಕೆ ನಾಮಿನೇಟ್ ಆಗಿದ್ದಾರೆ. ಇನ್ನು ಎರಡನೇದಾಗಿ ಒಂಟಿ ಸ್ಪರ್ಧಿಯಲ್ಲಿ ಕಾಕ್ರೋಚ್ ಸುದಿ ಅವರು ನಾಮಿನೇಟ್ ಆಗಿದ್ದಾರೆ. ಸೊ ಇವರಿಬ್ರು ಅಂದ್ರೆ ಒಂಟಿ ಅಂತ ಬಂದಾಗ ಮಲ್ಲಮ್ಮ ಅವ್ರಿಗೂ ಓಟ್ ಬಿತ್ತು, ಬಟ್ ಒಂದು ಓಟ್ ಬಿದ್ದಿರುವಂಥದ್ದು, ಜೊತೆಗೆ ಅಶ್ವಿನಿ ಅವ್ರಿಗೂ ಕೂಡ ಓಟ್ ಬಿತ್ತು. ಸೊ ಈ ಮೂಲಕ ಜಾಸ್ತಿ ಓಟನ್ನ ಪಡ್ಕೊಂಡಂತಹ ಒಂಟಿ ಅಂತ ಬಂದಾಗ, ಸೊ ಇಲ್ಲಿ ಕಾಕ್ರೋಚ್ ಸುದಿ ಹಾಗೆ ಧನುಷ್ ಗೌಡ ನಾಮಿನೇಟ್ ಆಗಿದ್ದಾರೆ. ಇನ್ನು ಸ್ನೇಹಿತರೆ, ಜಂಟಿ ವಿಚಾರಕ್ಕೆ ಬಂದಾಗ ಟೋಟಲ್ 3 ತಂಡ ನಾಮಿನೇಟ್ ಆಗಿದ್ದಾರೆ. ಇದರಲ್ಲಿ ಮೊದಲನೇದಾಗಿ ಬರುವಂಥದ್ದು ಸ್ನೇಹಿತರೆ ಗಿಲ್ಲಿ ನಟ ಹಾಗೂ ಕಾವ್ಯ ಅವರು. ಸೊ ಇವರದ್ದು ಮೇಜರ್ ಸಮಸ್ಯೆ ಬಂದಿದ್ದೆ ಇವತ್ತಿನ ಒಂದು ಏನ್ ನಿನ್ನೆ ಟಾಸ್ಕ್ ಇತ್ತೋ ಅದಕ್ಕೆ ಕರೆಕ್ಟ್ ಆಗಿ ಒಂದು ನಿರ್ಣಾಯಕವನ್ನ ಕೊಟ್ಟಿಲ್ಲ. ಸೊ ಆ ಮೂಲಕ ಇವರನ್ನ ನಾಮಿನೇಟ್ ಮಾಡ್ತೀವಿ ಅನ್ನುವಂತ ವಿಚಾರವಾಗಿ ಹೇಳಿದ್ರು. ಜೊತೆಗೆ ಮಲ್ಲಮ್ಮ ಕೂಡ ಗಿಲ್ಲಿ ಅವ್ರನ್ನೇ ನಾಮಿನೇಟ್ ಮಾಡಿದ್ರು. ಸೊ ಈ ಮೂಲಕ ಜಂಟಿಯಲ್ಲಿ ಗಿಲ್ಲಿ ಹಾಗೆ ಕಾವ್ಯ ನಾಮಿನೇಟ್ ಆಗಿದ್ದಾರೆ. ಇನ್ನು ಎರಡನೇದಾಗಿ ಸ್ನೇಹಿತರೆ ಕರಿಬಸಪ್ಪ, ಬಾಡಿ ಬಿಲ್ಡರ್ ಕರಿಬಸಪ್ಪ ಹಾಗೆ ಅಮಿತ್ ಅವರು ನಾಮಿನೇಟ್ ಆಗಿದ್ದಾರೆ. ಸೊ ಸಾಕಷ್ಟು ಓಟ್ಗಳು ಇವರಿಗೆ ಬಿದ್ದಿರುವಂಥದ್ದು. 6ರಿಂದ 7 ಓಟ್ಗಳು ಬಿದ್ದಿದೆ. ಮೇಜರ್ ಕಾರಣ ಕೊಟ್ಟಿರುವಂಥದ್ದು ಏನಪ್ಪಾ ಅಂತಂದ್ರೆ ಎಲ್ಲರ ಜೊತೆಗೆ ಇವರು ಬೆರೀತಾ ಇಲ್ಲ. ಸೊ ಯಾರನ್ನೂ ಕೂಡ ಮಾತನಾಡಿಸ್ತಾ ಇಲ್ಲ, ಸೈಲೆಂಟ್ ಆಗಿರ್ತಾರೆ. ಸೊ ಕಂಫರ್ಟೇಬಲ್ ಯಾರಿಗೂ ಕೂಡ ಆಗ್ತಾ ಇಲ್ಲ. ಸೊ ಇವರು ತುಂಬಾ ಅಂದ್ರೆ ಅವ್ರದೇ ಆದಂತಹ ಝೋನಲ್ಲಿ ಇದ್ದಾರೆ. ಸೊ ಯಾರ ಜೊತೆಗೂ ಬೆರೀತಾ ಇಲ್ಲ ಅನ್ನುವಂತಹ ಒಂದು ಕಾರಣವನ್ನ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೊಟ್ಟಿರುವಂಥದ್ದು. ಹಾಗಾಗಿ ಕರಿಬಸಪ್ಪ ಹಾಗೆ ಅಮಿತ್ ಅವರು ನಾಮಿನೇಟ್ ಆಗಿದ್ದಾರೆ. ಇನ್ನು ಸ್ನೇಹಿತರೆ, 3ನೇ ತಂಡ ಆಗಿರುವಂಥದ್ದು ಅಂದ್ರೆ ಜಂಟಿ, 3ನೇ ಜಂಟಿ ನಾಮಿನೇಟ್ ಆಗಿರುವಂಥದ್ದು ಸೊ ಅಭಿಷೇಕ್ ಹಾಗೆ ಮುದ್ದುಲಕ್ಷ್ಮಿ ಧಾರಾವಾಹಿ ಖ್ಯಾತಿಯ ಅಶ್ವಿನಿ ಅವರು. ಸೊ ಇವರಿಬ್ರು ಕೂಡ ನಾಮಿನೇಟ್ ಆಗಿದ್ದಾರೆ. ಕಾರಣ, ಸೊ ಇವರು ಯಾರ ಜೊತೆಗೂ ಬೆರೀತಾ ಇಲ್ಲ. ಸೊ ಟಾಸ್ಕ್ ಆದ ತಕ್ಷಣ ಅವರಿಬ್ಬರೇ ಒಟ್ಟಾಗಿರ್ತಾರೆ. ಸೊ ನೀವು ಬಹುಶಃ ಸೋಷಿಯಲ್ ಮೀಡಿಯಾದಲ್ಲೂ ಇವರಿಬ್ಬರ ಬಗ್ಗೆ ಹರಿದಾಡ್ತಾ ಇದೆ, ಅಂದ್ರೆ ಪ್ರೀತಿ ಏನಾದರೂ ಶುರುವಾಗ್ತಾ ಇದೆಯಾ, ಪ್ರಣಯ ಪಕ್ಷಿಗಳು ಒಟ್ಟಿಗೆ ಕೂತಿರ್ತಾರೆ ಅನ್ನುವಂಥದ್ದು. ಸೊ ಇದೇ ನಾಮಿನೇಷನ್ಗೂ ಕೂಡ ಕಾರಣ ಆಗಿರುವಂಥದ್ದು. ಎಲ್ಲೋ ಒಂದು ಕಡೆ ಕಂಫರ್ಟ್ ಝೋನಲ್ಲಿ ಅವರಾಗೆ ಇರ್ತಾರೆ. ಸೊ ಅವರಾಗೆ ಬಂದು ಮಾತನಾಡೋದಿಲ್ಲ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಮೊದಲ ಒಂದು ವಾರದಲ್ಲಿ ಮೊದಲ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಸ್ನೇಹಿತರೆ, ಸೊ ಕಾಕ್ರೋಚ್ ಸುದಿ, ಧನುಷ್ ಗೌಡ ಇವರು ಒಂಟಿಯಾಗಿ ನಾಮಿನೇಟ್ ಆಗಿದ್ದಾರೆ. ಇನ್ನು ಕರಿಬಸಪ್ಪ, ಅಮಿತ್, ಗಿಲ್ಲಿ ನಟ, ಕಾವ್ಯ ಹಾಗೆ ಅಭಿಷೇಕ್, ಅಶ್ವಿನಿ ಇವರಿಷ್ಟೂ ಜನ ನಾಮಿನೇಟ್ ಆಗಿರುವಂಥದ್ದು. ಅಂದ್ರೆ 2, 4, 6 ಜಂಟಿ ಅಂತ ಬಂದಾಗ 6 ಜನ ನಾಮಿನೇಟ್ ಆಗಿರುವಂಥದ್ದು. ಇನ್ನು ಒಂಟಿ ಅಂತ ಬಂದಾಗ ಇಬ್ರು, ಟೋಟಲ್ ಆಗಿ 8 ಜನ ಈ ಬಾರಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗೋದಕ್ಕೆ ನಾಮಿನೇಟ್ ಆಗಿದ್ದಾರೆ. ಸೊ ಇದರಲ್ಲಿ ಇವತ್ತು ಬಿಗ್ ಬಾಸ್ ಮನೆಯಿಂದ ಈ ವಾರ ಯಾರು ಎಲಿಮಿನೇಟ್ ಆಗಬಹುದು? ಈಗ ಜಂಟಿ ಅಂತ ಬಂದಾಗ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರುವಂಥದ್ದು ಇಬ್ರೂ ಕೂಡ ಹೋಗುವಂತ ಸಾಧ್ಯತೆ ಇದೆ. ಸೊ ಇಲ್ಲಿ ನಿಮಗೆ ಈಗ ಅಮಿತ್ ಎಲಿಮಿನೇಟ್ ಆಗಬೇಕು ಅಂತಂದ್ರೆ ಮೇ ಬಿ ಕರಿಬಸಪ್ಪ ಅವರು ಕೂಡ ಹೋಗಬಹುದು. ಅಭಿಷೇಕ್ ಅವರು ಎಲಿಮಿನೇಟ್ ಆಗಬೇಕು ಅಂತಂದ್ರೆ ಅಶ್ವಿನಿ ಅವರು ಕೂಡ ಜಂಟಿಯಾಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಬಹುದು ಅನ್ನುವಂತ ಚರ್ಚೆಗಳು ಕೂಡ ಆಗ್ತಾ ಇದೆ. ಅದಕ್ಕೋಸ್ಕರನೇ ಬಿಗ್
ಬಿಗ್ ಬಾಸ್ ಒಂಟಿ ಜಂಟಿ ಅಂತ ಮಾಡಿರುವಂಥದ್ದು. ಹಾಗೆ ಎಲಿಮಿನೇಷನ್ ಅಂತ ಬಂದಾಗ ಗ್ರೂಪ್ ಆಗಿ ಕೂಡ ಹೋಗಬಹುದು ಅನ್ನುವಂಥ ವಾರ್ನಿಂಗನ್ನು ಕೂಡ ಕೊಟ್ಟಿದ್ರು. ಸೊ ಹಾಗಾಗಿ ಜಂಟಿ ಅಂತ ಬಂದಾಗ ಯಾರು ಎಲಿಮಿನೇಟ್ ಆಗ್ಬೋದು ಅಥವಾ ಒಂಟಿಯಾಗಿ ಯಾರಾದರೂ ಎಲಿಮಿನೇಟ್ ಆಗ್ತಾರಾ, ಕಾದು ನೋಡಬೇಕು. ಸೊ ಸ್ನೇಹಿತರೆ, ಯಾರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಬಹುದು, ನಿಮ್ಮ ಅಭಿಪ್ರಾಯ ಏನು, ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.